ಎಲ್ಲರಿಗೂ ನಮಸ್ಕಾರ. ಮತ್ತೆ ತನುಶ್ರೀ ಸಾಯಿರಾಮ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಈ ನಿಮಿಷಾಂಬ ದೇವಸ್ಥಾನ ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟರ್ಸ್ ಮುಂದೆ ಇದೆ, ಗಂಜಾಂ ಅನ್ನೋ ಊರಲ್ಲಿ. ಹಾಗೆ ಇದು ಕೂಡ ಒಂದು ಟೂರಿಸ್ಟ್ ಪ್ಲೇಸೇ. ಶ್ರೀರಂಗಪಟ್ಟಣಕ್ಕೆ ಬಂದವರು ಇಲ್ಲಿಗೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಈ ಊರು. ಮತ್ತು ಸ್ಟಾರ್ಟಿಂಗಲ್ಲೇ ಒಂದು ಟೂರಿಸ್ಟ್ ಪ್ಲೇಸ್ ಸಿಗುತ್ತೆ, ದರಿಯಾ ದೌಲತ್ ಅಂತ. ಈ ಪ್ಲೇಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತು ನಾನು ಬರೀ ದೇವಸ್ಥಾನ ಮಾತ್ರನೇ ತೋರ್ಸೋಕೆ ಇಷ್ಟಪಡ್ತೀನಿ. ಮತ್ತು ದೇವಸ್ಥಾನಕ್ಕೆ ಬರೋರು ಕನ್ಫ್ಯೂಸ್ ಆಗೋ ನೆಸೆಸರಿ ಇರಲ್ಲ, ಯಾಕಂದರೆ ಪ್ರತಿ ರೋಡಲ್ಲೂ ದೇವಸ್ಥಾನಕ್ಕೆ ಹೋಗೋ ದಾರಿ ಅಂತ ಬೋರ್ಡ್ ಹಾಕಿರ್ತಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಮತ್ತು ಈ ದೇವಿ ವಿಶೇಷ ಏನಂತಂದರೆ, ನೀವು ಹೆಸರಲ್ಲೇ ಕೇಳ್ತಾ ಇರ್ಬೋದು ನಿಮಿಷಾಂಬ ಅಂತ. ನಿಮಿಷಾಂಬ ಅಂತ ಅಂದರೆ ನಿಮಿಷದಲ್ಲೇ ನಮ್ಮ ಕಷ್ಟನ ಪರಿಹಾರ ಮಾಡಿ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋ ತಾಯಿ ಇವರು. ನಾವು ಇಲ್ಲಿಗೆ ಬಂದು ಶ್ರದ್ಧಾ ಭಕ್ತಿಯಿಂದ ನಮ್ಮ ಮನಸ್ಸಲ್ಲಿ ಏನೇ ಕಷ್ಟ ಇದ್ರೂ ಈ ತಾಯಿಗೆ ಹೇಳ್ಕೊಳ್ಳೋದ್ರಿಂದ ಒಂದು ನೆಮ್ಮದಿ ಸಿಗುತ್ತೆ. ಹಾಗೆ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡೋಕ್ಕೆ ಹಾಗೂ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಬೈಕ್ ತಂದಿರೋರು ಇಲ್ಲೇ ಪಾರ್ಕ್ ಮಾಡ್ಬೋದು ದೇವಸ್ಥಾನದ ಹತ್ರ. ಕಾರ್ ತಂದಿರೋರು ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ, ಫೀಲ್ಡಲ್ಲಿ ಪಾರ್ಕ್ ಮಾಡ್ಬೋದು. ಇಲ್ಲೂ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ. ಮತ್ತು ಇಲ್ಲಿಗೆ ಶ್ರೀರಂಗಪಟ್ಟಣದಿಂದ ಡೈರೆಕ್ಟ್ ಬಸ್ಸು ಇದೆ, ಮತ್ತು ಆಟೋ ರಿಕ್ಷಾ ಮತ್ತು ಅಲ್ಲೇ ಕ್ಯಾಬ್ಗಳು ಸಿಗುತ್ತೆ, ಆರಾಮಾಗಿ ಬರ್ಬೋದು ಇಲ್ಲಿಗೆ. ದೇವಸ್ಥಾನದ ಎಂಟ್ರೆನ್ಸಲ್ಲೇ ನಮಗೆ ಪೂಜೆ ಸಾಮಾನ್ಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ಇಲ್ಲೇ ಮಾರ್ತಾ ಇರ್ತಾರೆ. ನೋಡಿ, ಕಾಯಿ, ಹಣ್ಣು, ಹೂವು ಎಲ್ಲ. ಹೂವು ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇಲ್ಲಿ ವಿಶೇಷವಾದ ಪೂಜೆ ಯಾವತ್ತು ಅಂತಂದರೆ ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ದಿನ, ಹಾಗೆ ಮಾಘ ಮಾಸ ಹುಣ್ಣಿಮೆ ದಿನ ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಅವತ್ತಿನ ದಿನ ದೇವಿ ದರ್ಶನ ಮಾಡೋಕ್ಕೆ ಹೊರ ರಾಜ್ಯದಿಂದ ಭಕ್ತಾದಿಗಳೆಲ್ಲ ಬರ್ತಾರೆ. ಮಾಘ ಮಾಸ ಹುಣ್ಣಿಮೆ ದಿನ ಹೊಳೆಯಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಕ್ಕೂ ಮುಂಚೆ ಕೈಕಾಲು ತೊಳ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದು. ಕೆಲವೊಬ್ಬರು ಸ್ನಾನ ಮಾಡ್ಕೊಂಡೇ ಹೋಗ್ತಾರೆ. ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋಕ್ಕೆ, ಅದರಲ್ಲೂ ಲೇಡೀಸ್ಗಂತೂ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ. ಇಲ್ಲಿ ಸಪ್ರೇಟ್ ರೂಮ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮತ್ತೆ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗೋ ದಾರಿ ಇರೋದು ಇದೇ ಎಂಟ್ರೆನ್ಸು. ಮತ್ತೆ ಇಲ್ಲಿ ಸ್ಪೆಷಲ್ ಎಂಟ್ರಿಗೆ ಹೋಗ್ಬೇಕು ಅಂತಂದರೆ 20 ರೂಪೀಸ್ ಚಾರ್ಜ್ ಆಗುತ್ತೆ. ನೀವು ಬಂದಿದ್ದ ಟೈಮಲ್ಲಿ ತುಂಬ ರಶ್ ಇದ್ರು ಅಂತ ಅಂದರೆ ನೀವು 20 ರೂಪೀಸ್ ಪೇ ಮಾಡಿ ಸ್ಪೆಷಲ್ ಎಂಟ್ರಿಯಿಂದ ಹೋಗ್ಬೋದು. ಮತ್ತು ನೀವು ಅರ್ಚನೆ ಪೂಜೆ ಮಾಡಿಸ್ಬೇಕು ಅಂತಂದರೆ ಇಲ್ಲೇ ಅಮೌಂಟ್ ಪೇ ಮಾಡಬೇಕು. ನೋಡಿ, ಇಲ್ಲಿ ಒಂದೊಂದು ಪೂಜೆಗೂ ಒಂದೊಂದು ಅಮೌಂಟ್ ಫಿಕ್ಸ್ ಮಾಡಿದ್ದಾರೆ. ಹಾಗೆ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇಲ್ಲಿಂದ ಫೋಟೋ ವಿಡಿಯೋ ಏನೂ ಅಲೌ ಇರಲ್ಲ. ನನ್ನ ಹತ್ರನೇ ಒಂದೆರಡು ದೇವಿದು ಫೋಟೋ ಇತ್ತು, ನಾನು ಇಲ್ಲಿ ಕ್ಲಿಪ್ಪಲ್ಲಿ ಹಾಕಿದ್ದೀನಿ. ಇವರೇ ನಿಮಿಷಾಂಬ ತಾಯಿ. ಮತ್ತು ದೇವ್ರ ದರ್ಶನ ಎಲ್ಲ ಆದಮೇಲೆ ಎಕ್ಸಿಟ್ ಆಗಬೇಕಾದ್ರೇ ಬೋರ್ಡ್ ಹಾಕಿರ್ತಾರೆ ನೋಡಿ, ಅನ್ನದಾಸೋಹಕ್ಕೆ ದಾರಿ ಅಂತ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾಸೋಹ ನಡೆಯುತ್ತೆ. ನೋಡಿ, ಇಲ್ಲಿ ಒಂದು ಕಡೆ ಪ್ಲೇಟ್ಸ್ ಎಲ್ಲ ಇಟ್ಟಿರ್ತಾರೆ. ನಾವೇ ಪ್ಲೇಟ್ ತಗೊಂಡು ನಮ್ಗೆ ಎಷ್ಟು ಬೇಕಷ್ಟು ಪ್ರಸಾದನ ಹಾಕ್ಸ್ಕೊಂಡು ತಿನ್ಬೋದು. ಪ್ರಸಾದ ಅಂತೂ ತುಂಬ ರುಚಿಯಾಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಮತ್ತು ಊಟದ ಹಾಲಿಂದ ಎಕ್ಸಿಟ್ ಆಗಬೇಕಾದ್ರೆ ಇಲ್ಲಿ ನಾವು ಕಾಣಿಕೆ ಹಾಕ್ಬೋದು. ಮತ್ತು ಇಲ್ಲಿ ನಾವು ಅನ್ನದಾನ ಬೇಕಾದ್ರೂ ಮಾಡಿಸ್ಬೋದು. ನೋಡಿ, ಸ್ಕ್ಯಾನರ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ರೈತರು ಅವ್ರವ್ರ ಜಮೀನಲ್ಲಿ ಸೊಪ್ಪು, ತರಕಾರಿ, ಹಣ್ಣು ಏನೇನು ಬೆಳೆದಿರ್ತಾರೆ ಅದನ್ನೆಲ್ಲ ಇಲ್ಲಿ ತಗೊಬಂದು ಮಾರ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸು ಸಿಗುತ್ತೆ, ಜ್ಯೂಸು ಮತ್ತು ಪಾಪ್ಕಾರ್ನ್ ಎಲ್ಲ ಸಿಗುತ್ತೆ.
ದೇವಸ್ಥಾನದಿಂದ ಹೊರಗಡೆ ಬಂದರೆ ಇಲ್ಲಿ ಕುದುರೆ ರೈಡ್ಗೂ ಹೋಗ್ಬೋದು. ಒಂದೊಂದು ರೈಡ್ಗೆ ಇಷ್ಟಿಷ್ಟು ಪ್ರೈಸ್ ಅಂತ ಫಿಕ್ಸ್ ಮಾಡಿರ್ತಾರೆ. ದೇವ್ರ ದರ್ಶನ ಎಲ್ಲ ಆಯಿತು, ಇವಾಗ ಮನೆಗೆ ಹೊರಟ್ವಿ. ಹಾಗೆ ರೋಡ್ ಸೈಡಲ್ಲಿ ರೋಸ್ ಗುಲ್ಕನ್ನೆಲ್ಲ ಮಾರ್ತಾ ಇರ್ತಾರೆ. ಇದು ಹೋಮ್ ಮೇಡ್ ಪ್ರಾಡಕ್ಟು, ತುಂಬ ಚೆನ್ನಾಗಿರುತ್ತೆ, ಪರ್ಚೇಸ್ ಮಾಡ್ಬೋದು. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.